ಅಪೂರ್ಣಗೊಂಡ ಶಾಲಾ ಕಟ್ಟಡ ಪೂರ್ಣಗೊಳಿಸಬೇಕು ಮತ್ತು ಎಡಿಎಂಸಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕೆಂದು ಆಗ್ರಹಿಸಿ ರೈತ ಸಂಘದಿಂದ ಧರಣಿ. ಹೌದು, ಶಾಲಾ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿಲ್ಲ, ಬಿಲ್ ಪಾವತಿಗೆ ಅಡೆತಡೆ ಇಲ್ಲ, ಎಸ್ಡಿಎಂಸಿಗೆ ಅಧ್ಯಕ್ಷರನ್ನೇ ನೇಮಕ ಮಾಡಿಲ್ಲ. ಹೌದು, ಲಿಂಗಸೂರು ತಾಲೂಕಿನ ರೋಡಲಬಂಡ ತಬಕ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಗೆ ಮಂಜೂರಿಯಾದ ಕಟ್ಟಡಗಳನ್ನು ಪೂರ್ಣಗೊಳಿಸಿಲ್ಲ ಮತ್ತು ಸುಮಾರು ವರ್ಷಗಳಿಂದ ಎಸ್ಡಿಎಂಸಿಗೆ ಅಧ್ಯಕ್ಷರನ್ನೇ ನೇಮಕ ಮಾಡಿಲ್ಲ ಎಂದು ಆರೋಪಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಶುಕ್ರವಾರ ಶಾಲಾ ಆವರಣದಲ್ಲಿ ಧರಣಿ ನಡೆಸಿದರು. ನಾಡಿನ ಭಾವಿ ಭವಿಷ್ಯದ ಪ್ರಜೆಗಳೆನ್ನುವ ಮಕ್ಕಳಿಗೆ ಈ ಶಾಲೆಯಲ್ಲಿ ಪೂರಕವಾದ ವಾತಾವರಣವಿಲ್ಲದೆ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿವೆ. ಬಿಸಿಯೂಟ ಸೇವಿಸಿದ ಮಕ್ಕಳಿಗೆ 10 ವರ್ಷಗಳಿಂದಲೂ ಸಹ ಕುಡಿಯಲ ನೀರಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಊಟ ಮಾಡಿದ ತಟ್ಟೆಗಳೊಂದಿಗೆ ಮಕ್ಕಳು ಅವರವರ ಮನೆಗಳಿಗೆ ಹೋಗಿ ನೀರು ಕುಡಿದು ತಟ್ಟೆ ತೊಳೆದುಕೊಂಡು ಬರಬೇಕಾದ ದುರ್ಗತಿ ಬಂದೊದಗಿದೆ ಎಂದು ದೂರಿದರು. ಈ ಬಗ್ಗೆ ಶಾಲಾ ಮುಖ್ಯಸ್ಥರನ್ನ ವಿಚಾರಿಸಿದರೆ ಉಡಾಫೆ ಉತ್ತರವನ್ನ ನೀಡುತ್ತಾರೆ ಅಂತ ಆರೋಪಿಸಿದರು. ಶಾಲಾ ಕಟ್ಟಡ ಕಾಮಗಾರಿ ಅಪೂರ್ಣಗೊಂಡಿದ್ದರಿಂದ ಇದ್ದೂ ಇಲ್ಲದಂತಾಗಿದೆ ಎಂದರು. ಒಟ್ಟಾರೆ ಕಾಮಗಾರಿ ಅಪೂರ್ಣಗೊಂಡಿದ್ರು ಬೆಲೆ ಎತ್ತುವಳಿಗೆ ಸಹಕರಿಸಿದ ಈ ಕಟ್ಟಡ ಏಜೆನ್ಸಿ ಹಿಡಿದ ಇಲಾಖೆ ಅಧಿಕಾರಿಯನ್ನು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರನ್ನು ನೇಮಕ ಮಾಡಲು ವಿಳಂಬ ತೋರಿದ ಶಾಲಾ ಮುಖ್ಯ ಶಿಕ್ಷಕರನ್ನು ಮತ್ತು ಸಿಆರ್ಪಿಯನ್ನು ವಜಾಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿತು. ಆನಂದ್ ವಿಹಾಣ್, NKS TV4 ರಾಯಚೂರು. ಸುಮಾರು 10 ವರ್ಷ ಉನ್ನತಿ ಕಲಿಸಿದ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲದೆ ಬೆಳವಣಿಗೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳು ಪರದಾಡಂತ ಪರಿಸ್ಥಿತಿ. ಇವಾಗ ಮಕ್ಕಳು ನಮ್ಮ ಮಕ್ಕಳೇ ಊಟ ಆಯ್ತು ಏನೇನು ಮನೆಗೆ ಹೋಗ್ಬೇಕ, ಎಲ್ಲಿರೋ ನಿಮ್ಮ ಮನೆಗಳು ಅಲ್ಲೆಲ್ಲಿ ಹೋಗ್ಬೇಕು ಬರ್ತೀರಾ, ಮತ್ತೆ ಶಾಲೆ ಆಗಿರೋ ಟೈಮ್ ಎಷ್ಟೈತಿ, ಶಾಲೆ ಎಷ್ಟು ಶಾಸಕರು ಏನು ಕರ್ನಾಟಕ ಸರ್ಕಾರ ಏನು ಬಿಸಿ ಊಟ ಪ್ರೋಗ್ರಾಮ್ ಮಾಡಿದೆ, ಏನು 10 ವರ್ಷದಿಂದ ಮನೆಗೋಗಿ ನೀರು ಕುಡ್ಕುವಂತ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದ ಏನು ಲಿಂಗಸೂರು ತಾಲೂಕಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಈ ರೀತಿ ಇದೆ. ಆದರೆ ಇಲ್ಲಿ ಬರ್ತಕ್ಕಂಥ PDO ಆಗಿರ್ಬೋದು, ಇಲ್ಲಿ ಬರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರು, ಲಿಂಗಸೂರಿನ ಏನು ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ, ಇವತ್ತು ಒಬ್ಬ ವಿದ್ಯಾರ್ಥಿಗಳಿಗೆ ನೀರು ಕೊಡಕ್ ಆಗ್ತಾ ಇದ್ದಾರೆ. 10 ವರ್ಷದಿಂದ ಅವರು ಮನೆಗೆ ಹೋಗಿ ನೀರು ಕೊಡ್ತಾ ಇದ್ದಾರಂತ ಅಂತಂದ್ರೆ ಇದ್ರ ಪರಿಸ್ಥಿತಿ ಏನು? ಇವತ್ತು ಎಲ್ಲ ಈ ಮಕ್ಕಳಿಗಾಗಿ ಇವತ್ತು ಎಲ್ಲ ಊರಿನ ಪ್ರಮುಖರು ಇವತ್ತು ಸೇರಿದೀವಿ. ಇಲ್ಲಿ ಏನು ಅಂತಂದ್ರೆ ಇಂಥ ಪರಿಸ್ಥಿತಿ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪರಂತ ಪರಿಸ್ಥಿತಿ ಇಲ್ಲಿರ್ತಕ್ಕಂಥ ಶಾಸಕರು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇಲ್ಲಿ ನಾಲಾಯಕರಿದ್ದಾರೆ. ಅದಕ್ಕಾಗಿ ಇವತ್ತು ನಮಗೆ ಹುಡುಗರಿಗೆ ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಲ್ಲಿ ನೀರು ತರೋವರೆಗೂ ಇವತ್ತು ಇಲ್ಲಿ ಬಂದು ಟೆಂಟ್ ಹಾಕಿ ಕೂಡ ಬೇಡ, ವಿದ್ಯಾರ್ಥಿಗಳಿಗೋಸ್ಕರ ಒಂದು ತ್ಯಾಗ ಮಾಡೋಣ. ಇಲ್ಲಿ ನೀರು ಬರೋವರೆಗೂ ಇಲ್ಲಿ ಇರ್ತಕ್ಕಂಥ ಮಾಸ್ಟರ್ ಉಡಾಫೆಯಾಗಿ ಉತ್ತರ ಕೊಡ್ತಾ ಇದಾರಲ್ಲ, ಇವ್ರನ್ನ ನೆಟ್ ಮಾಡೋವರೆಗೂ ಈ ಜಾಗ ರಾತ್ರಿ ಆಗ್ಲಿ ನಾಳೆ ಆಗ್ಲಿ ಇಲ್ಲಿ ಕೂಡ್ತೀವಿ ಅಂತೇಳಿ ನಮ್ಮ ಜೊತೆ ನೀವೆಲ್ಲರೂ ಸೇರ್ತೀರಾ? ಇವತ್ತು ಏನೇ ಆಗ್ಲಿ, ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೀಗಿದೆ. ಇವತ್ತು ಪಾಲಕರನ್ನ ಮನವೊಲಿಸಬೇಕಾಗಿತ್ತು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು, ನಮ್ಮ ಪಾಲಕರು ಅವಿದ್ಯಾವಂತರಿದ್ದಾರೆ. ಹಾಗಾಗಿ ಅವ್ರನ್ನ ಮನವೊಲಿಸಿ ವಿದ್ಯಾರ್ಥಿಗಳ ಕೆಲಸ ಏನು, ಪೋಷಕರ ಕೆಲಸ ಏನು, ಯಾಕೆ ವಿದ್ಯಾರ್ಥಿಗಳು ಕಡಿಮೆ ಅಂಕ ತಗೋತಾ ಇದ್ದಾರೆ, ಯಾಕೆ ಮೇಲಾಗ್ತಾ ಇದ್ದಾರೆ ಅನ್ನೋದು ಅದನ್ನ ವಿಸ್ತರಣೆ ಮಾಡಿ ಅವಿದ್ಯಾವಂತ ನಮ್ಮ ತಂದೆ ತಾಯಿಗಳಿಗೆ ತಿಳಿ ಹೇಳಿ ಒಂದು ಸರಿದಾರಿಯಲ್ಲಿ ಅಂತ ಕೆಲಸ ಮಾಡಬೇಕಾಗಿತ್ತು. ಆದರೆ ನಮ್ಮ ಪೋಷಕರು ಮಾಡಿದಂಥ ಪ್ರಶ್ನೆಗೆ ಅವರು ಪ್ರತಿ ಉತ್ತರ ಕೊಡೋದನ್ನೇ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಉತ್ತರ ಬೇಕಾಗಿಲ್ಲ ನಮಗೆ. ನೀವು ಕೆಲಸ ಮಾಡಿ ನಮ್ಮ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ನಮ್ಮ
ವಿದ್ಯಾರ್ಥಿಗಳ ಮನೆಯಲ್ಲಿ ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನ ಪಾಲಕರಿಗೂ ಪಾಠ ಮಾಡ್ರಿ. ಹಾಗಾಗಿ ಪಾಲಕರಿಗೂ ಒಂದು ಏನು ಸೆಮಿನಾರ್ ತರ ಮಾಡ್ರಿ. ಅವರು ತಿಳ್ಕೊಂತಾರೆ, ಯಾಕಂದ್ರೆ 5 ಜನ ಇದ್ದೀವಿ, ಯಾರು ಸಿಟಿ ಜನ ಬೆಂಗಳೂರು ಆ ರೀತಿ ಇಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಮೇಲ್ನೋಟಕ್ಕೆ ಶಿಕ್ಷಕರು ಬಹಳ ಲೋಪ ಅದ. ಯಾಕಂತಂದ್ರೆ ಕಲಿಸ್ಬೇಕಾಗಿತ್ತು, ಇಲ್ಲಿ ಪಾಲಕರಿಗೆ ಹೇಳ್ಬೇಕಾಗಿತ್ತು, ಹೇಳೋದ್ರಲ್ಲಿ ಅವರು ಪ್ರತ್ಯುತ್ತರ ವಾದ ಮಾಡೋದ್ರಲ್ಲಿ ಏನಿರಲ್ಲ. ಹಾಗಾಗಿ ಈಗ ಆಗಿದೆಯಲ್ಲ, ಇದನ್ನು ಮುಂದೂ ಆಗದೇ ರೀತಿಯಾಗಿ ನೋಡ್ಕೋಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಶಿಕ್ಷಕರು ಮಾಡಬೇಕು. ಈ ಭಾಗದ ನೀರು ಏನು ವ್ಯವಸ್ಥೆ ಇದೆ, 10 ವರ್ಷದಿಂದ ಇದೇ ರೀತಿ ಮಕ್ಕಳು ಮನೆಗಡೆ ಹೋಗಿ ಏನು ನೀರು ಕುಡಿತೀವಿ ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಇಲ್ಲಿರ್ತಕ್ಕಂಥ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಸರ್ಕಾರ ಶಾಲೆ ಉಳಿಸ್ರಂತೇಳಿ ಭಾಷಣ ಮಾಡಿಬಿಟ್ಟು ವಿಧಾನಸೌಧದಲ್ಲಿ ಹೇಳೋದಲ್ಲ ಸ್ವಾಮಿ, ಇಲ್ಲಿರ್ತಕ್ಕಂಥ ನಿಮ್ಮದ ಯೋಜನೆ ಆದಂಥ ಈ ಬಿಸಿ ಊಟದ ಒಂದು ನೈಜತೆಯ ಚಿತ್ರಣ ಹಿಂಗಾದ. ಹಾಗಾಗಿ ನೀವೆಲ್ಲರಿಗೆ ನಾವು